ನಮಸ್ಕಾರ. ನಾವಿವತ್ತು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಸನ್ನಿಧಾನದಲ್ಲಿದ್ದೀವಿ. ಇಲ್ಲಿ ಅಮ್ಮ ಚಾಮುಂಡೇಶ್ವರಿ ನೆಲೆಸಿದ್ದಾರೆ. ತುಂಬ ಪವಾಡವಾದಂಥ ದೇವಸ್ಥಾನ, ಅಪರೂಪವಾದಂಥ ದೇವಸ್ಥಾನ. ಇದು ಚನ್ನಪಟ್ಟಣ ಬಳಿ ಇರುವಂಥ ಗೌಡಗೆರೆಯಲ್ಲಿ ಅಮ್ಮ ನೆಲೆಸಿದ್ದಾರೆ. ಈ ದೇವಾಲಯದಲ್ಲಿ ಚಾಮುಂಡೇಶ್ವರಿ ತಾಯಿ ತುಂಬ ಶಕ್ತಿಯುತವಾಗಿ ಮನೋಜ್ಞವಾಗಿ ಭಕ್ತರ ಹರಕೆಗಳನ್ನ ಈಡೇರಿಸ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ನೀವು ಕಲ್ಲು ನೀರಿನಲ್ಲಿ ತೇಲ್ತಾ ಇದೆ. ಹಾಗೆ ಪಕ್ಕದಲ್ಲಿ ಶ್ರೀರಾಮ ಭಕ್ತನ ಮೂರ್ತಿಯನ್ನು ಕೂಡ ನೀವು ನೋಡಬಹುದು. ಮತ್ತು ಅಮ್ಮನವರ ಬೆಟ್ಟಕ್ಕೆ ಹತ್ತಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿಯ ದಶಾವತಾರ ಕೂಡ ನೀವಿಲ್ಲಿ ನೋಡಬಹುದು. ಹಾಗೂ ಇಲ್ಲಿನ ವಿಶೇಷತೆ ಏನಂದರೆ ಹರಕೆ ಕಾಯಿಗಳನ್ನ ಕಟ್ತಾರೆ ಮತ್ತು ಉಪ್ಪಿನಿಂದ ದೃಷ್ಟಿಯನ್ನು ತೆಗೆದು ಹಾಕ್ತಾರೆ. ಸೊ ನಾವವತ್ತು ಮಂಗಳವಾರ ಸಂಜೆ 5 ಗಂಟೆಗೆ ಹೋಗಿದ್ವಿ. ದೇವಿಯ ದರ್ಶನ ತುಂಬ ಚೆನ್ನಾಗಾಯಿತು. ಅವತ್ತು ಅಮ್ಮನವರಿಗೆ ವಿಶೇಷ ಪೂಜೆ ಇತ್ತು ಮತ್ತು ರಥೋತ್ಸವ ಕೂಡ ಇತ್ತು. ಅವರು ಪೂಜಾರಿಗಳು ರಥಗಳನ್ನೆಲ್ಲ ರೆಡಿ ಮಾಡಿ ಅಮ್ಮನ ಸೇವೆಗೆ ರೆಡಿ ಮಾಡ್ತಾಯಿದ್ರು. ನಮಗಂತೂ ತುಂಬ ಖುಷಿಯಾಯಿತು. ನಾನು ಹೇಳೋದೇನೆಂದರೆ, ಯಾವುದೇ ಹೆಣ್ಣು ದೇವರ ದೇವಸ್ಥಾನಕ್ಕೆ ನೀವು ಹೋದರೆ ಅರಿಶಿಣ ಕುಂಕುಮ ಹೂವು ತಪ್ಪದೆ ತೊಗೊಂಡು ಹೋಗಿ. ಆದರೆ ಬೆಲ್ಲದ ದೀಪ ಕೂಡ ಅಮ್ಮನಿಗೆ ಹಚ್ಚಿ. ಸೊ ಆಗ ಅಮ್ಮನಿಗೆ ತುಂಬ ಖುಷಿಯಾಗುತ್ತೆ, ಮನಸ್ಸು ಸಂತೋಷ ಆಗುತ್ತೆ. ನಮ್ಮ ಹರಕೆಗಳನ್ನ ತಾಯಿ ಈಡೇರಿಸ್ತಾಳೆ ಅಂತ ನನ್ನದೊಂದು ಭಾವನೆ. ಏಕೆಂದರೆ ದೇವರನ್ನು ನಾವು ಎಷ್ಟು ಮನಸ್ಪೂರ್ವಕವಾಗಿ ಪೂಜೆ ಮಾಡ್ತೀವೋ ಅಷ್ಟು ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಹರಕೆ ಕಾಯಿಗಳನ್ನ ಕಟ್ಟಿ ಅಮ್ಮನ ಬೇಡ್ಕೊಂಡಿದ್ದಾರೆ. ತುಂಬ ಜನ ಭಕ್ತಾದಿಗಳು ತುಂಬ ಪವಾಡವನ್ನು ಇಲ್ಲಿ ಅನುಭವಿಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಚಾಮುಂಡೇಶ್ವರಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಅಮ್ಮನನ್ನು ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದರ್ಶನ ಪಡೀರಿ, ಕೃತಾರ್ಥರಾಗಿ. ನಾವು ಕೂಡ ಹೋಗಿದ್ವಿ. ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗಾಗಿ ಈ ಒಂದು ಚಿಕ್ಕದೊಂದು ವ್ಲಾಗ್ನ ಮಾಡಿ ನಿಮಗೋಸ್ಕರ ನಾನು ಇಲ್ಲಿ ತಂದೆ. ಅಲ್ಲಿ ಗರ್ಭಗುಡಿಲಿ ನನ್ನ ಅಮ್ಮನ ಫೋಟೋ ತಗೊಳ್ಳೋಕೆ ಆಗಲಿಲ್ಲ, ಯಾಕೆಂದರೆ ಕ್ಯಾಮ್ರಾ ಅಲೋಡ್ ಇರಲಿಲ್ಲ. ಹಾಗಾಗಿ ನಾನು ಆಚೆ ಇರುವಂಥ ಅಮ್ಮನ ಒಂದು ಫೋಟೋವನ್ನೇ ಹಾಕಿದ್ದೀನಿ, ನಾನಿಲ್ಲಿ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಪ್ರತಿಯೊಬ್ಬರು ಹೋಗಿ ನಿಮ್ಮ ಕೋರಿಕೆಗಳನ್ನು ಅಮ್ಮನ ಹತ್ರ ಹೇಳ್ಕೊಳ್ಳಿ. ಅಮ್ಮ ಖಂಡಿತ ಈಡೇರಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಳ್ಳಿ. ಅಮ್ಮ ಖಂಡಿತ ಈಡೇರಿಸ್ತಾರೆ. ಅಮ್ಮನ ಗೋಲ್ಕ ಆಚೆ ಇಟ್ಟಿದ್ದಾರೆ. ನಿಮ್ಮ ಕೈಲಾದಂತಹ ಸಹಾಯ ಮಾಡಬಹುದು. ಅಮ್ಮನವರ ಒಂದು ದೇವಸ್ಥಾನಕ್ಕೆ ಅವರು ಯೂಸ್ ಮಾಡ್ಕೋತಾರೆ. ನೀವು ಮಧ್ಯದಲ್ಲಿ ನೋಡಿದ್ರೆ ಕಾರಂಜಿಯ ಒಂದು ಚಿಲುಮೆಯನ್ನು ನೀವು ನೋಡಬಹುದು. ಹಾಗೆಯೇ ಆವಾಗಲೇ ಹೇಳಿದಂತೆ ವೆಂಕಟೇಶ್ವರ ಸ್ವಾಮಿಯ ದಶಾವತಾರ ಕೂಡ ನಾವಿಲ್ಲಿ ಕಾಣಬಹುದು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಕೆಳಗಡೆ ಮ್ಯೂಸಿಯಂ ಕೂಡ ಇದೆ. ಹೋಗೋರು ಹೋಗ್ಬೋದು, ಇಷ್ಟ ಇದ್ದರೆ. ಇಲ್ಲಾಂದರೆ ಏನು ಪರವಾಗಿಲ್ಲ. ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಈ ಚಾಮುಂಡೇಶ್ವರಿಯ ದರ್ಶನ ಪಡಿಬೇಕು ಅಂತಂದರೆ ತುಂಬ ಪುಣ್ಯ ಮಾಡಿರಬೇಕು. ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.